ಕೇಂದ್ರದ ವಿರುದ್ಧ ಮೆಡಿಕಲ್ ಮಾಲೀಕರು ಇದೀಗ ಸಮರ ಸಾರಿದ್ದಾರೆ. ಆನ್ಲೈನ್ನಲ್ಲಿ ಔಷಧ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ನಲ್ಲಿ ಮಾರಾಟ ಬೇಡ ರೀ, ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ದಾವೆ. ಇವತ್ತು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ ಈ ವಿಚಾರದ ಬಗ್ಗೆ ಪ್ರೊಟೆಸ್ಟ್ ಮಾಡಿದೆ. ಆನ್ಲೈನ್ ಮೂಲಕವಾಗಿ ಔಷಧ ವ್ಯಾಪಾರ ಮಾರಾಟ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಆನ್ಲೈನ್ ಮೂಲಕ ಔಷಧ ಮಾರಾಟ ಮಾಡುವಂಥದ್ದು ಬೇಡ, ಅದಕ್ಕೆ ಆಸ್ಪದ ಕೊಡಬೇಡಿ ಅಂತ ಔಷಧ ಮಾಲೀಕರು, ಔಷಧ ಕಂಪನಿಗಳ ಮಾಲೀಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಔಷಧಿ ಅಂಗಡಿಗಳ ಮಾಲೀಕರು ಅವರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಿ, ಇದರಿಂದ ನಮ್ಮ ವ್ಯಾಪಾರಕ್ಕೆ ಭಾರಿ ಪ್ರಮಾಣದಲ್ಲಿ ಕೊಡಲಿ ಪೆಟ್ಟು ಬೀಳುತ್ತೆ, ಭಾರಿ ಹೊಡೆತ ಬೀಳುತ್ತೆ. ಹೀಗಾಗಿ ಈ ಆನ್ಲೈನ್ ಮೂಲಕವಾಗಿ ಔಷಧವನ್ನು ಮಾರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಸ್ಪದ ಕೊಡಬಾರ್ದು. ಹೀಗಂತ ಇದೀಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಆನ್ಲೈನ್ನಲ್ಲಿ ಔಷಧ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಾಗಿದೆ. ಆನ್ಲೈನ್ ಹೋಮ್ ಡೆಲಿವರಿ ಕೂಡ ಆರಂಭ ಆಗಿದೆ. ಹೀಗಾಗಿ ಇದು ಸಹಜವಾಗಿ ಔಷಧ ಉದ್ಯಮದ ವಲಯದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತೆ. ಒಂದು ಕಡೆ ಕಂಪನಿಗಳೇನಿದ್ದಾವೆ, ದೊಡ್ಡ ದೊಡ್ಡ ಕಂಪನಿಗಳು, ಅದಕ್ಕೆ ಪ್ರಾಫಿಟ್ ಆಗುತ್ತೆ. ಆದರೆ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರವನ್ನು ನಡೆಸ್ತಾ ಇರುವಂಥವ್ರು ಯಾರಿದ್ದಾರೆ, ಅವರ ವ್ಯಾಪಾರಕ್ಕೆ ಕತ್ತರಿ ಬೀಳುತ್ತೆ. ಹೀಗಾಗಿ ಹೀಗಾಗೋದಕ್ಕೆ ಆಸ್ಪದ ಕೊಡೋದು ಬೇಡ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಶಿವಮೊಗ್ಗದಲ್ಲಿ ಮೆಡಿಕಲ್ ಶಾಪ್ಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂಗಡಿ ಮಾಲೀಕರು. ಸಂಪೂರ್ಣ ಬಂದಾಗಬೇಕು. ಎರಡನೇದಾಗಿ ಡೀಪ್ ಡಿಸ್ಕೌಂಟಿಂಗ್ ಆನ್ಲೈನ್ ಸೇಲ್ನಲ್ಲಿ AOCD ನಮ್ಮದು 12,40,000 ಮೆಂಬರ್ಸ್ ಇರುವಂಥ AOCD ಕರೆ ಮೇರೆಗೆ, ಕರ್ನಾಟಕ ಆಲ್ ಇಂಡಿಯಾ ಅಸೋಸಿಯೇಷನ್ ಕರೆ ಮೇರೆಗೆ, KCDA ಕರ್ನಾಟಕ ಕೆಮಿಸ್ಟ್ ಅಂಡ್ ಮೆಡಿಸಿನ್ ಅಸೋಸಿಯೇಷನ್ ಕರೆ ಮೇರೆಗೆ 26,000 ಮೆಂಬರ್ ಇದ್ದೀವಿ ಕರ್ನಾಟಕದಲ್ಲಿ. ಹಾಗೂ ಶಿವಮೊಗ್ಗ ಮನವಿಯನ್ನು ಸಲ್ಲಿಸ್ತಾ ಇತ್ತು. ಇಮಿಡಿಯೇಟ್ and strict action should be taken against illegal online sale of medication.